ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಶಿರಾ ಅಂದ್ರೆ ಕೇಸರಿ ಬಾತ್ ರೀ. ಎಷ್ಟು ಸಲ ನಾವು ಪರ್ಫೆಕ್ಟ್ ಅಳತಿ ಒಳಗೆ ಮಾಡಿದ್ರು ಹೋಟೆಲ್ ಒಳಗೆಲ್ಲ ತಿಂದಾಗ ಬರೋ ಟೇಸ್ಟ್ ನಮ್ಮ ಮನಿ ಒಳಗೆ ಬರೋದೇ ಇಲ್ಲ ಅಂತ ಅನ್ಕೋತಿರ್ತೀವ್ರಿ. ಆದ್ರೆ ನಾವು ನಿಮಗೆ ಇವತ್ತು ಪರ್ಫೆಕ್ಟ್ ಅಳತಿ ಒಳಗೆ ಕೇಸರಿ ಬಾತ್ ರೆಸಿಪಿನ ತೋರಿಸ್ಕೊಡತ್ತೀವ್ರಿ. ಮತ್ತು ಈ ಕೇಸರಿ ಬಾತ್ ಮಾಡಕ್ಕೆ ನೀವು ಕಂಪ್ಲೀಟ್ ಆಗಿ ತುಪ್ಪದೊಳಗೆ ಮಾಡ್ಬೇಕಂತ ಏನೂ ಇಲ್ರಿ. ಹಾಗಾದ್ರೆ ಮತ್ತೆ ತಡ ಇಷ್ಟು ಸೂಪರ್ ಆಗಿರುವಂತಹ ಕೇಸರಿ ಬಾತ್ ರೆಸಿಪಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಕಡೆನ ಬಿಸಿ ಮಾಡ್ಕೊಂಡೀವ್ರಿ. ಅದಕ್ಕೆ ಒಂದು 2-3 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು, ಈ ತುಪ್ಪ ಸ್ವಲ್ಪ ಉಗುರು ಬೆಚ್ಚಗೆ ಆಗ್ತಿದ್ದಂಗೆ ಇದಕ್ಕೆ ಗೋಡಂಬಿ ಹಾಕೊಂಡೀವ್ರಿ. ತುಪ್ಪ ಸ್ವಲ್ಪ ಉಗುರು ಬೆಚ್ಚಗಿತ್ತು ಅಂದ್ರೆ ಗೋಡಂಬಿ ಎಲ್ಲನೂ ಚಲೋದಂಗೆ ಫ್ರೈನೂ ಆಗ್ತಾವ್ರಿ. ಮತ್ತು ಈ ಗೋಡಂಬಿ ಕಲರ್ನು ಚಲೋದಂಗೆ ಬರುತ್ತ್ರಿ. ಹಿಂಗೆ ಸ್ವಲ್ಪ ಈ ಗೋಡಂಬಿ ಕಲರ್ ಎಲ್ಲನೂ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡು ಗೋಡಂಬಿ ಎಲ್ಲನೂ ಒಂದು ಪ್ಲೇಟಿಗೆ ತಕ್ಕೊಂಡೀವ್ರಿ. ಅದಾದ್ಮೇಲೆ ತುಪ್ಪಕ್ಕೆ ನಾವು ಮನುಕ್ ಹಾಕೊಳತ್ತೀವ್ರಿ, ಅಂದ್ರೆ ಒಣ ದ್ರಾಕ್ಷಿ. ಗೋಡಂಬಿ ಮತ್ತು ಮನುಕ ಇಷ್ಟ ಹಾಕೋಬೇಕಂತ ಏನೂ ಇಲ್ರಿ. ನಿಮಗೆ ಜಾಸ್ತಿ ಇಷ್ಟ ಇದ್ರೆ ಜಾಸ್ತಿ ಹಾಕೋರಿ, ಇಲ್ಲಾಂದ್ರೆ ಕಡಿಮೆ ಇಷ್ಟ ಇದ್ರೆ ಕಡಿಮೆ ಹಾಕೋರಿ. ಹಿಂಗೆ ಈ ಗೋಡಂಬಿ ಮತ್ತು ಮನುಕ ಎರಡನ್ನೂ ಚಲೋತಂಗೆ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೀವ್ರಿ. ಈ ಗೋಡಂಬಿ ಮನುಕ ಫ್ರೈ ಮಾಡ್ಕೊಂಡಾದ್ಮೇಲೆ ತುಪ್ಪದ ಜೊತೆನ ಒಂದು 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವ್ರಿ. ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾವು ರವೆ ಹಾಕೊಳತ್ತೀವ್ರಿ. ನಾವಿಲ್ಲಿ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂತಾರಲ್ರಿ, ಆ ರವೆ ಬಳಸತ್ತೀವ್ರಿ. ಮತ್ತು ನಾವಿಲ್ಲಿ 1.5 ಕಪ್ ಆಗೋಷ್ಟು ರವೆ ತೊಗೊಂಡಿವ್ರಿ. ನೀವು ಮನೆಯೊಳಗೆ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ರವಾನ ಹೆಚ್ಚು ಕಮ್ಮಿ ಮಾಡ್ಕೋರಿ. ಕೇಸರಿ ಬಾತ್ ಮಾಡಕ್ಕೆ ನಾವು ರವಾನ ಕಂಪ್ಲೀಟಾಗಿ ತುಪ್ಪದೊಳಗೆ ಹುರಿಬೇಕಂತ ಏನೂ ಇಲ್ರಿ. ಹಿಂಗೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಚಲೋತಂಗೆ ಫ್ರೈ ಮಾಡ್ಕೋಬಹುದ್ರಿ. ಹಿಂಗೆ ಎಣ್ಣೆ ಮತ್ತು ತುಪ್ಪ ಬಿಸಿ ಆದ್ಮೇಲೆ ಈ ರವೆ ಹಾಕೊಂಡು ಚಲೋತಂಗೆ ಒಂದು 2-3 ನಿಮಿಷ ಇದನ್ನು ಫ್ರೈ ಮಾಡ್ಕೊಳತ್ತೀವ್ರಿ. ಆದಷ್ಟು ಮೀಡಿಯಂ ಫ್ಲೇಮ್ ಇಲ್ಲ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಹಿಂಗೆ ಫ್ರೈ ಮಾಡ್ಕೋಬೇಕಾಗತ್ರಿ. ನೀವು ಈ ರವಾನ ಎಷ್ಟು ಚಲೋತಂಗೆ ಫ್ರೈ ಮಾಡ್ಕೋತೀರೋ ಅಷ್ಟ ಚಲೋತ್ನಂಗೆ ನೀವು ಮಾಡುವಂಥ ಕೇಸರಿ ಬಾತ್ನು ಬರುತ್ತ್ರಿ. ಹಿಂಗೆ ಈ ರವಾನ ನಾವು ಎಲ್ಲಿ ತನಕ ಹುರ್ಕೋಬೇಕು ಅಂತಂದ್ರೆ ಈ ರವೆ ಹುರಿಯುವಾಗ ಒಂದು ಚಲೋ ಘಮ ಬರ್ಬೇಕು ನೋಡ್ರಿ, ಅಲ್ಲಿ ತನಕ ಹಿಂಗೆ ಹುರ್ಕೊಂಡ್ರೆ ಸಾಕ್ರಿ. ಈಗ ಈ ರವೆ ಎಲ್ಲನೂ ನಾವು ಒಂದು ಸೈಡಿಗೆ ತೆಗೆದಿಟ್ಕೊಂಡೀವ್ರಿ. ಅದಾದ್ಮೇಲೆ ಅದೇ ಕಡೆಗೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಚಕ್ಕೆ ಮತ್ತು ಒಂದು 2 ಲವಂಗ ಹಾಕೊಂಡೀವ್ರಿ. ಈ ಚಕ್ಕೆ ಮತ್ತು ಲವಂಗ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ರಿ, ಜಸ್ಟ್ 1 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಆದ್ಮೇಲೆ ನಾವು ಇದಕ್ಕೆ ನೀರು ಸೇರಿಸ್ಕೊಂಡೀವ್ರಿ. ನಾವಿಲ್ಲಿ 1.5 ಕಪ್ ಆಗೋಷ್ಟು ರವೆ ತಗೊಂಡೀವ್ರಿ. ಹಾಗಾಗಿ ಒಂದು 3-3.5 ಕಪ್ ಆಗೋಷ್ಟು ನೀರು ಹಾಕೊಂಡೀವ್ರಿ. ಕೇಸರಿ ಬಾತ್ ಮಾಡ್ಕೊಳಕ್ಕೆ ನೀವು ಬೇಕಾದ್ರೆ ಕೇಸರಿ ಕಲರ್ನು ಬಳಸ್ಬೋದ್ರಿ. ನಾವಿಲ್ಲಿ ಯೆಲ್ಲೋ ಕಲರ್ ಬಳಸತ್ತೀವ್ರಿ. ನಿಮ್ಗೆ ಫುಡ್ ಕಲರ್ ಇಷ್ಟ ಇದ್ರೆ ಹಾಕೋರಿ, ಇಲ್ಲ ಅಂದ್ರೆ ಕೇಸರಿ ದಾಳ ಹಾಕೊಂಡ್ರು ನಡೀತೈತ್ರಿ. ಹಿಂಗೆ ಕಲರ್ ಹಾಕಿದ್ಮೇಲೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಚಲೋತಂಗೆ ಒಂದು ಕುದಿ ಬರೋ ತನಕ ಕಾಯ್ಬೇಕ್ರಿ. ನೀರು ಹಿಂಗೆ ಚಲೋತಂಗೆ ಕುದಿ ಬರ್ತಿದ್ದಂಗೆ ಹುರಿದಿಟ್ಕೊಂಡಿರುವಂಥ ರವೆ ಹಾಕೊಳತ್ತೀವ್ರಿ. ಈ ರವೆ ಹಾಕೊಳ್ಳುವಾಗ ಒಂದು ಕೈಯಿಂದ ಚಲೋತಂಗೆ ಮಿಕ್ಸ್ ಮಾಡ್ಕೋರಿ ಮತ್ತು ಇನ್ನೊಂದು ಕೈಯಿಂದ ಹಿಂಗೆ ರವೆ ಹಾಕೋರಿ. ಹಿಂಗೆ ರವೆ ಹಾಕೋಂತ ಚಲೋತಂಗೆ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪನೂ ಗಂಟಾಗೋದಿಲ್ರಿ. ಹಿಂಗೆ ನಾವು ಕುದಿಯೋ ನೀರಿಗೆ ರವೆ ಹಾಕೊಂಡ್ಮೇಲೆ ಚಲೋತಂಗೆ 1-2 ಸೆಕೆಂಡ್ ಇದನ್ನ ಮಿಕ್ಸ್ ಮಾಡ್ಕೊಂಡು ಅಲ್ಲ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳತ್ತೀವ್ರಿ. ಈಗ ನೀವು ಇಲ್ಲಿ ನೋಡ್ಬೋದ್ರಿ, ಒಂದು 2 ನಿಮಿಷ ಆದ್ಮೇಲೆ ಈ ರವೆ ಎಲ್ಲನೂ ಎಷ್ಟು ಪರ್ಫೆಕ್ಟಾಗಿ ಬೆಂದೈತಿ ಅಂತ. ಇದನ್ನೆಲ್ಲನೂ ಚಲೋತಂಗೆ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಸಕ್ಕರೆ ಹಾಕೊಳತ್ತೀವ್ರಿ. 1.5 ಕಪ್ ಆಗೋಷ್ಟು ರವೆ ತೊಗೊಂಡೀವ್ರಿ. ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕೊಂಡೀವ್ರಿ. ಮತ್ತು ಅದ್ರ ಜೊತೆಗಿನ ಸ್ವಲ್ಪ ನಾವು ಕೇಸರಿ ಹಾಕಿರುವಂಥ ಹಾಲು ಹಾಕೊಂಡೀವ್ರಿ. ನೀವು ಸಕ್ಕರೆ ಇಷ್ಟ ಹಾಕೋಬೇಕಂತ ಏನೂ ಇಲ್ರಿ, ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೋರಿ. ನಾವಿಲ್ಲಿ 1.5 ಕಪ್ ಆಗೋಷ್ಟು ರವೆ ತೊಗೊಂಡೀವಿ. ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕೊಂಡೀವ್ರಿ. ಈ ಅಳತಿ ಪರ್ಫೆಕ್ಟ್ ಆಗಿರುತ್ತ್ರಿ. ನಿಮ್ಗೆ ಅಕಸ್ಮಾತ್ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದ್ರೆ ಸಕ್ಕರೆನ ಇನ್ನೊಂದು ಸ್ವಲ್ಪ ಹಾಕೋರಿ. ಹಿಂಗೆ ಸಕ್ಕರೆ ಹಾಕೊಂಡ್ಮೇಲೆ ಚಲೋತಂಗೆ ಇದನ್ನ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ರಿ. ಹಿಂಗೆ ಸಕ್ಕರೆ ಹಾಕೊಂಡು ಇದನ್ನೆಲ್ಲನೂ ಚಲೋತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ರವೆ ಎಲ್ಲನೂ ಸ್ವಲ್ಪ ತೆಳ್ಳಗಾಗತ್ರಿ. ಅಂದ್ರೆ ಈ ಸಕ್ಕರೆ ಕರಗೋದ್ರಿಂದ ಸ್ವಲ್ಪ ಇದು ತೆಳ್ಳಗಂತ ಅನ್ಸತ್ರಿ. ಇದನ್ನ 1-2 ನಿಮಿಷ ಚಲೋತಂಗೆ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾವು ಒಂದು 2 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡೀವ್ರಿ. ಮತ್ತು ಅದ್ರ ಜೊತೆಗಿನ ನಾವು ಆಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ರಿ ಡ್ರೈ ಫ್ರೂಟ್ಸ್, ಅದನ್ನು ಹಾಕೊಳತ್ತೀವ್ರಿ. ಡ್ರೈ ಫ್ರೂಟ್ಸ್ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಇಲ್ಲ ಕಡಿಮೆ ಬೇಕು ಅಂದ್ರೆ ಕಡಿಮೆ ಹಾಕೋರಿ. ಹಿಂಗೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕೊಂಡ್ಮೇಲೆ ಚಲೋತಂಗೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಜಸ್ಟ್ 1-2 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡ್ಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಜಸ್ಟ್ 1-2 ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳತ್ತೀವ್ರಿ. 2 ನಿಮಿಷ ಆದಮೇಲೆ ನೀವು ಇಲ್ಲಿ ನೋಡ್ಬೋದ್ರಿ ಈ ಕೇಸರಿ ಬಾತ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ನೀವು ನೋಡ್ಬೋದ್ರಿ ಸ್ವಲ್ಪನೂ ತಳ ಹಿಡ್ದಿಲ್ರಿ.
ಮತ್ತು ಈ ಕೇಸರಿ ಬಾತ್ ಮಾಡಕ್ಕೆ ನಾವು ಜಾಸ್ತಿ ಏನು ತುಪ್ಪನೂ ಬಳಸಿಲ್ರಿ. ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಬಳಸ್ಕೊಂಡು ಯಾವ್ದು ಅಳತಿ ಒಳಗೆ ನಾವು ಇವತ್ತು ನಿಮ್ಗೆ ಕೇಸರಿ ಬಾತ್ನ ಮಾಡಿ ತೋರಿಸಿದ್ರಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಚಲೋ ತಂಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ಬಿಸಿ ಬಿಸಿ ಆಗಿರುವಂಥ ಕೇಸರಿ ಬಾತ್ ರೆಡಿ ರೀ. ಈ ಕೇಸರಿ ಬಾತ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.